ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರೋ ಸಾಂಬಾರು ಮತ್ತು ಪಲ್ಯನ ತೋರಿಸ್ಕೊಡ್ತೀನಿ. ನಾನು ಉರಿತಾ ಇರೋದೇನು ಅಂತನ, ಅದು ಹುಚ್ಚೆಳ್ಳು, ಇದು ಕೆರೆಗೆಂಡೆ ಮತ್ತು ಹಲಸಿನ ಬಡ್ಕು. ಕೆರೆಗೆಂಡೆ ಅಂದರೆ ಅದು ಕೆರೆಯಲ್ಲಿ ಸಿಗುತ್ತೆ. ಕೆರೆ ಆಳದಲ್ಲಿ ಮಣ್ಣಲ್ಲಿ ಸೇರಿಕೊಂಡಿರುತ್ತೆ. ಅದನ್ನು ತೆಗೆದು ಕ್ಲೀನ್ ಮಾಡಿ ಅದನ್ನು ಸಾಂಬಾರೆಲ್ಲ ಮಾಡ್ತಾರೆ. ಅದು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿವತ್ತು ಹಲಸಿನ ಬಡ್ಕು ಮತ್ತು ಕೆರೆಗೆಂಡೆಯನ್ನು ಸೇರಿಸಿ ಪಲ್ಯ ಮಾಡಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಹುಚ್ಚೆಳ್ಳನ್ನು ಹುರಿದು ಪುಡಿ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೋಸ್ಕರ ನಾನು ಹುಚ್ಚೆಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಲಸಿನ ಬಡ್ಕು, ಹೆಸರು ಕಾಳು ಮತ್ತು ಕೆರೆಗೆಂಡೆಯನ್ನು ಬೇಯಿಸಿ ಅದಕ್ಕೆ ಸಾಂಬಾರು ಮಾಡಿ ಆಮೇಲೆ ಸಾಂಬಾರು ಮತ್ತು ಪಲ್ಯನ ಎರಡು ಬೇರೆ ಬೇರೆ ಮಾಡಿ ಒಗ್ಗರಣೆಯನ್ನು ಹಾಕಬೇಕು. ನಾನು ಸಾಂಬಾರಿಗೆ ಒಗ್ಗರಣೆ ಹಾಕಿ ತಿಳಿ ಸಾಂಬಾರನ್ನು ಎಕ್ಸ್ಟ್ರಾ ತೆಗೆದು ಒಗ್ಗರಣೆ ಹಾಕಿದ್ದೀನಿ. ಉಳಿದಿರೋಂಥ ತರಕಾರಿಯನ್ನು ಬೇರೆ ಪಾತ್ರೆಯಲ್ಲಿ ಮತ್ತೆ ಒಗ್ಗರಣೆ ಹಾಕಿ ತರಕಾರಿಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರೋಂಥ ತರಕಾರಿಯನ್ನು ಅದರಲ್ಲಿ ಹಾಕಿ ಅದಕ್ಕೆ ಕಾಯಿ ತುರಿ ಮತ್ತು ಪುಡಿ ಮಾಡಿರುವಂಥ ಹುಚ್ಚೆಳ್ಳು ಪುಡಿಯನ್ನು ಹಾಕಿದರೆ ಕೆರೆಗೆಂಡೆ ಮತ್ತು ಹಲಸಿನ ಬಡ್ಕಿನ ಪಲ್ಯ ರೆಡಿಯಾಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು